ಇಂದು ಬಿಹಾರ ಚುನಾವಣಾ ಅಖಾಡಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾ ಇದೆ. ವೋಟ್ ಅಧಿಕಾರಿ ಯಾತ್ರೆ ಮುಖಾಂತರವಾಗಿ ಅಧಿಕೃತವಾಗಿ ಪ್ರವೇಶ ಮಾಡುವಂತದ್ದು. ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕೈಪಡೆ ಸಿಹಾನ್ನಲ್ಲಿ ನಡೆಯಲಿರುವಂತಹ ಬೃಹತ್ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಅಲ್ಲಿ ಭಾಗಿಯಾಗ್ತಾ ಇರೋದು. ಈಗಾಗಲೇ ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಎಐಸಿಸಿ ಒಬಿಸಿ ಸಭೆ, ರಾಜ್ಯದಲ್ಲಿ ಸಭೆ ನಡೆಸಿ ಹೈಕಮಾಂಡ್ ಗಮನವನ್ನ ಸೆಳೆದಿದ್ರು ಸಿದ್ದರಾಮಯ್ಯನವರು. ದಕ್ಷಿಣದಲ್ಲಿ ಅಹಿಂದ ನಾಯಕರಾಗಿ ಹೊರಹೊಮ್ಮಿರುವಂತಹ ಸಿದ್ದರಾಮಯ್ಯನವರು ಇದೀಗ ಉತ್ತರ ಭಾರತದ ಚುನಾವಣಾ ಪ್ರಚಾರಕ್ಕೆ ಸಿದ್ದರಾಮಯ್ಯನವರ ಎಂಟ್ರಿ ಕೂಡ ಆಗ್ತಾ ಇದೆ. ನುಡಿ ಕಳೆದ ಬಾರಿ ಈ ಎಐಸಿಸಿ ಒಬಿಸಿ ಸಭೆ ನಡೆಯಿತು. ಒಬಿಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವ ಇತ್ತು. ಯಾಕೆ ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರ ವರ್ಚಸ್ಸು ದಕ್ಷಿಣ ಭಾಗದಲ್ಲಿ ಸಾಕಷ್ಟಿದೆ. ಉತ್ತರ ಭಾರತದಲ್ಲೂ ಕೂಡ ಅವರ ವರ್ಚಸ್ಸು ಹೆಚ್ಚಾಗಬೇಕು ಅನ್ನೋದು ಒಂದು ಆಸೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಇದೆ. ಸಿದ್ದರಾಮಯ್ಯನವರನ್ನ ಬೆಳೆಸುವಂತ, ಸಿದ್ದರಾಮಯ್ಯನವರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಕೆಲಸ ಆಗಬೇಕು ಅಂತ ಹೈಕಮಾಂಡ್ ನಾಯಕರು ಬಯಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅಹಿಂದ ಸಮುದಾಯದ ನಾಯಕ ಅಂತ ಆಲ್ರೆಡಿ ಸಿದ್ದರಾಮಯ್ಯನವ್ರ ಹೆಸರು ಇರೋದು. ಸೊ ಈ ಕಾರಣಕ್ಕಾಗಿ ಬಿಹಾರ ಚುನಾವಣೆಯಲ್ಲಿ ಅಲ್ಲಿ ಹೇಗಿದ್ರು ಕೂಡ ಹಿಂದುಳಿದ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಸಿದ್ದರಾಮಯ್ಯನವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಮತ ಪ್ರಚಾರವನ್ನ ಮಾಡಿಸೋದ್ರ ಮುಖಾಂತರವಾಗಿ ಅಲ್ಲಿನ ಜನರಿಗೂ ಕೂಡ ರೀಚ್ ಮಾಡಬೇಕು ಅನ್ನೋದು ಒಂದು. ಜೊತೆಗೆ ಅಹಿಂದ ಸಮುದಾಯದ ಮತಗಳನ್ನ ಸೆಳೆಬೇಕು ಅನ್ನುವಂಥ ಪ್ಲಾನ್ ನಲ್ಲಿ ಈ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಸಿದ್ದರಾಮಯ್ಯನವರ ವರ್ಚಸ್ಸು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಒಬಿಸಿ ಸಮುದಾಯದ ಪ್ರಮುಖ ಸಭೆಗಳಲ್ಲಿ ಮುಂದಾಳತ್ವವನ್ನ ವಹಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಾಗ್ಲೂ ಕೂಡ ಅದು ಸಾಬೀತಾಗಿತ್ತು. ಈಗ ಬಿಹಾರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಹೇಗೆ, ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು, ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಲಾಭ ಆಗ್ಬೋದು ಅಂತ? ಸಿಎಂ ಸಿದ್ದರಾಮಯ್ಯನವರು ಬಿಹಾರ ಚುನಾವಣಾ ಪ್ರಚಾರಕ್ಕೆ ಇವತ್ತು ಎಂಟ್ರಿ ಆಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ಪ್ರಚಾರವನ್ನ ಶುರು ಮಾಡಿರೋದು. ಜೊತೆಗೆ ವೋಟ್ ಅಧಿಕಾರ ಯಾತ್ರೆಯನ್ನು ಈಗಾಗಲೇ ಚಾಲನೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಬಿಹಾರ ಚುನಾವಣೆ ಸಾಕಷ್ಟು ಗಮನ ಸೆಳೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರ ಆರೋಪಗಳು, ಏನು ಚುನಾವಣಾ ಆಯೋಗದ ಮೇಲೆ ಮಾಡ್ತಿರುವಂತಹ ಆರೋಪಗಳು ಸೇರಿದಂತೆ ಸಾಕಷ್ಟು ವಿಚಾರಗಳಿಗೂ ಈ ಬಿಹಾರ ಚುನಾವಣಾ ವೇದಿಕೆ ಸಾಕಷ್ಟು ಗ್ರಾಸವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಮತ ಸಮುದಾಯಗಳನ್ನ ಸೆಳೆಯೋದಕ್ಕೆ, ಅಂದ್ರೆ ಹಿಂದುಳಿದ ವರ್ಗದ ಸಮುದಾಯವನ್ನ ಸೆಳೆಯೋದಕ್ಕೆ ಈಗ ಹೈಕಮಾಂಡ್ ನಾಯಕರೇ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮಣೆ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಹಾರದ ಚುನಾವಣಾ ಪ್ರಚಾರಕ್ಕೆ, ಚುನಾವಣಾ ಸಿದ್ಧತೆಯ ಒಂದು ಪ್ರಚಾರಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪಾಲ್ಗೊಳ್ಳುತ್ತಾ ಇರುವಂತದ್ದು. ಪ್ರಮುಖವಾಗಿ ಬಿಹಾರ ಚುನಾವಣೆ ನಷ್ಟದ ಗಮನ ಸೆಳೆದಿದೆ. ಒಂದು ಕಡೆ ಕಾಂಗ್ರೆಸ್ ಈ ಬಾರಿ ಅಲ್ಲಿ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಗೆಲ್ಲೇಬೇಕು ಎಂಬ ಶಪಥವನ್ನು ಮಾಡಿ ಈಗಾಗಲೇ ಸಾಕಷ್ಟು ಪ್ರಚಾರಗಳನ್ನ ಮಾಡ್ತಾ ಇರೋದು, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಈ ವೋಟ್ ಅಧಿಕಾರ ಯಾತ್ರೆಯ ಮೂಲಕ ಚುನಾವಣೆ ಸ್ಪರ್ಧಿಸೋದಕ್ಕೆ, ಚುನಾವಣೆ ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಅಲ್ಲಿಗೆ ಕರೆಸಿ ಅಲ್ಲಿ ಒಂದಿಷ್ಟು ಪ್ರಚಾರಗಳನ್ನ ಮಾಡುವುದರ ಮೂಲಕ ಹಿಂದುಳಿದ ವರ್ಗಗಳ ಸಮುದಾಯಗಳ ಒಂದು ಆ ಜನರ ಮನಸ್ಸನ್ನ ಸೆಳಿಬೇಕು, ಮತ್ತೆ ಮತ ಸಂಗ್ರಹವನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಹಾಗಾಗಿ ಹಿಂದುಳಿದ ನಾಯಕರಿಗೆ ಮಣೆ ಹಾಕ್ಬೇಕು ಅನ್ನೋ ಚಿಂತನೆಯಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಅವಕಾಶ ಕೊಟ್ಟಿರುವಂತದ್ದು. ಈ ಹಿಂದೆ ಒಬಿಸಿ ಅಂದ್ರೆ ಎಐಸಿಸಿ ಒಬಿಸಿ ಸಮಾವೇಶವನ್ನ ಕೂಡ ರಾಜ್ಯದಲ್ಲೇ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಹಲವು ನಾಯಕರನ್ನ ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಒಂದು ಒಬಿಸಿ ಸಭೆಯನ್ನು ಕೂಡ ಮಾಡಿದ್ರು, ಯಶಸ್ವಿ ಕೂಡ ಆಗಿದ್ರು. ಇದು ಇನ್ನಷ್ಟು ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಂತ ಒಂದು ವಿಚಾರ ಆಗಿತ್ತು. ಹಾಗಾಗಿ ಈಗ ಒಂದು ಕಡೆ ದಕ್ಷಿಣ ಭಾರತದಲ್ಲೇ ಸಿದ್ದರಾಮಯ್ಯನವರ ವರ್ಚಸ್ಸು ಹಿಂದುಳಿದ ನಾಯಕರಾಗಿ, ಜೊತೆಗೆ ಒಬಿಸಿ ಸಮುದಾಯದ ಒಂದು ಮತಗಳನ್ನ ಸೆಳೆಯೋದಕ್ಕೆ, ಆ ಸಮುದಾಯವನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಇದೇ ಪ್ರಯೋಗವನ್ನ ಈಗ ಉತ್ತರ ಭಾರತದ ಚುನಾವಣೆಗಳಲ್ಲೂ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡು ಮತ್ತು ಸಿದ್ದರಾಮಯ್ಯನವರ ಮೂಲಕ ಭಾಷಣವನ್ನ ಮಾಡಿಸಿ ಅಲ್ಲಿ ಒಂದಿಷ್ಟು ಅಂದ್ರೆ ರಾಜ್ಯದಲ್ಲಿ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಪ್ರಚಾರವನ್ನ ಮಾಡಿಸೋದ್ರ ಮೂಲಕ ಹಿಂದುಳಿದ ವರ್ಗಗಳ ಸಮುದಾಯಗಳ ಒಂದು ಮತಗಳನ್ನ ಸೆಳೆಯುವಂತ ಒಂದು ಪ್ಲಾನ್ಗೆ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.